ಮೋದಿ ನಿವಾಸದಲ್ಲಿ ಎನ್ಡಿಎ ಮೈತ್ರಿಕೂಟದ ಸಭೆ ನಡೀತಾ ಇತ್ತಲ್ಲ, ಆ ಸಭೆ ಅಂತ್ಯ ಆಗಿದೆ. ಸಭೆ ಮುಗಿಸಿ ಜೆಪಿ ನಡ್ಡಾ, ಅಮಿತ್ ಶಾ, ಕುಮಾರಸ್ವಾಮಿ ಎಲ್ಲ ವಾಪಸ್ ತೆರಳಿದ್ದಾರೆ. ನಿತೀಶ್ ಕುಮಾರ್ ಹಾಗೆ ಟಿಡಿಪಿ ಅಧ್ಯಕ್ಷ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್, ಜೊತೆಗೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ, ಲೋಕ ಜನಶಕ್ತಿ ಪಕ್ಷದ ಅಧ್ಯಕ್ಷ ಅಂದ್ರೆ ಎಲ್ಜೆಪಿ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ಇವರೆಲ್ಲ ಈಗ ಹೊರಟಿದ್ದಾರೆ. ಬಿಜೆಪಿಗೆ ಬೆಂಬಲ ಪತ್ರವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿತೀಶ್ ಹಾಗೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಈ ಬಾರಿ ದೇಶದ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುವಂತವರು. ಇವರ ನಿಷ್ಠೆ ಯಾರ ಕಡೆಗೆ? ಚುನಾವಣಾ ಪೂರ್ವದಲ್ಲಿ ಮಾಡಿಕೊಂಡಿದ್ದಂತ ಮೈತ್ರಿ ಪ್ರಕಾರವಾಗಿ ಎನ್ಡಿಎ ಕಡೆಗ, ಅಥವಾ ಆ ನಂತರದಲ್ಲಿ ತಮಗೇನಾದ್ರೂ ಹೆಚ್ಚಿನ ಅನುಕೂಲ ಸಿಗಬಹುದು ಅನ್ನುವಂತ ಕಾರಣಕ್ಕಾಗಿ ಇಂಡಿ ಒಕ್ಕೂಟದ ಕಡೆಗ? ಸೊ ಇದು ಪ್ರಶ್ನೆಯಾಗಿತ್ತು. ಈಗ ಬಿಜೆಪಿಗೆ ಬೆಂಬಲ ಪತ್ರವನ್ನ ಕೊಟ್ಟಿದ್ದಾರೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಗೆ ಆಂಧ್ರದ ಮುಂದಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ. ಹಾಗಾಗಿ ನಿತೀಶ್ ಕುಮಾರ್ 12, ಚಂದ್ರಬಾಬು ನಾಯ್ಡು ಅವರ 16 ಸ್ಥಾನಗಳು ಸೇರಿದ ಹಾಗೆ ಒಟ್ಟು 28 ಸ್ಥಾನಗಳು ಇದೀಗ ಎನ್ಡಿಎ ಒಕ್ಕೂಟದ ಜೊತೆಗೆ ಸೇರಿ 292 ನಿಕ್ಕಿ ಆಗಬಹುದು. ಇಬ್ರು ಕೂಡ ಬೆಂಬಲ ಪತ್ರವನ್ನ ನೀಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಮುಖೇನವಾಗಿ ಸತತವಾಗಿ ಮೂರನೇ ಬಾರಿಗೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ದೇಶದಲ್ಲಿ ರಚನೆ ಆಗಬಹುದಾದಂತ ಸಂದರ್ಭ ಸನ್ನಿಹಿತ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಯಾಕೆ ಅಂತ ಅಂದ್ರೆ ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ತಮ್ಮ ಪಕ್ಷದ ಬೆಂಬಲವನ್ನ ಬಿಜೆಪಿಗೆ ಅಥವಾ ಎನ್ಡಿಎ ಒಕ್ಕೂಟಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಕೂಡ ನೀವು ಇಲ್ಲಿ ನೋಡಬಹುದಾಗಿದೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಕೊಟ್ಟಿರುವಂತಹ ಬೆಂಬಲ ಪತ್ರ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಸೊ ಏನು ಬರೆದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟತೆಯಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಈ ಪತ್ರ ಅಂತೂ ಈಗ ಲಭ್ಯ. ಇದು ಶಿವಸೇನೆಗೆ ಸಂಬಂಧಪಟ್ಟ ಹಾಗಿದ್ದ ಪತ್ರ ಅಂತ ಕಾಣಿಸುತ್ತಿದ್ದು. ಯಾಕಂದರೆ ಆ ಸಿಂಬಲ್ ಅನ್ನ ನೀವು ನೋಡಬಹುದಾಗಿದೆ. ಕೆಳಗೆ ಶಿಂದೆ ಬಣದ ಪತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ ಸಿಂಬಲ್ ನೀವು ನೋಡ್ಬೋದಾಗಿದೆ, ಬೆಂಬಲ ಪತ್ರ. ಸೊ ಎನ್ಡಿಎ ಒಕ್ಕೂಟಕ್ಕೆ ನಮ್ಮ ಬೆಂಬಲ ಇದೆ, ನಾವು ಸೇರ್ಪಡೆ ಆಗಿದ್ದೀವಿ, ಅಥವಾ ಈಗೇನು ನಾವು ಇದ್ದೀವಿ, ಅಥವಾ ಮುಂದಿನ ಸರ್ಕಾರ ರಚನೆ ಮಾಡುವಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ನಿಮ್ಮ ಒಕ್ಕೂಟದಲ್ಲಿ ಅನ್ನುವಂಥ ಒಂದು ಬೆಂಬಲ ಪತ್ರವನ್ನು ಕೊಡಲಾಗಿದೆ. ಇದೇ ರೀತಿಯಾಗಿ ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಕುಮಾರ್ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಶಿಂದೆ ಆಮೇಲೆ ಒಂದು ಹಂತಲ್ಲಿ ಸ್ವಲ್ಪ ಗೊಂದಲ ಇತ್ತು. ಅಂತ ಅಂದರೆ ಶಿಂದೆ ಬಣ ಏನಾದರೂ ಉಲ್ಟಾ ಹೊಡೆದ್ಬಿಡುತ್ತಾ ಅನ್ನುವಂಥ ರೀತಿಯಾಗಿ ಕೆಲವರು ಚರ್ಚೆ ಮಾಡಿದ್ದುಂಟು. ಯಾಕಂತ ಅಂದರೆ ಇಂಡಿಯಾ ಒಕ್ಕೂಟದಿಂದ ಶಿಂದೆ ಬಣವನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಆಗಿದೆ. ಈ ಥರದ್ದೆಲ್ಲ ಪುಕಾರು ಮಾತು ಎಲ್ಲ ಹಬ್ಬಿತ್ತು. ಬಟ್ ಈಗ ಅವರು ತಮ್ಮ ಬೆಂಬಲ ಪತ್ರವನ್ನು ಕೊಡುವ ಮುಖೇನವಾಗಿ ಸೊ ಆ ಎಲ್ಲ ಊಹಾಪೋಹಗಳಿಗೂ ತೆರೆ ಎಳೆದಿದ್ದಾರೆ. ಸಂಜೆ 7:30ಕ್ಕೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಯಾಕೆ ಅಂತ ಅಂದ್ರೆ ಹೊಸ ಸರ್ಕಾರ ರಚಿಸೋದಕ್ಕೆ ಹಕ್ಕು ಮಂಡಿಸುವಂತ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳನ್ನ ಮತ್ತೊಮ್ಮೆ ಭೇಟಿಯಾಗಲಾಗುತ್ತೆ. ಶಿಂದೆ ಬಣದಿಂದಲೂ ಮೋದಿಗೆ ಬೆಂಬಲ ಪತ್ರವನ್ನ ನೀಡಲಾಗಿದೆ. ಟಿಡಿಪಿ ಹಾಗೆ ನಿತೀಶ್ ಕುಮಾರ್ ಅವರು ಕೂಡ ಬೆಂಬಲ ಪತ್ರವನ್ನ ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಹೀಗಾಗಿನೇ ಸಂಜೆ 7:30ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಈ ಮುಖೇನವಾಗಿ ಎಲ್ಲ ಅಂದ್ಕೊಂಡಂಗೆ ಆದ್ರೆ ಈಗ ಹೆಂಗ್ ಸಾಗ್ತಾ ಇದೆಯೋ ಅದೇ ರೀತಿಯಾಗಿ ಯಾವುದೇ ಗೊಂದಲ ಇಲ್ಲದೆ ಸಾಗಿದ್ರೆ ಇದೇ 8ನೇ ತಾರೀಕು ರಾತ್ರಿ 8 ಗಂಟೆಗೆ ಹೊಸ ಸರ್ಕಾರ ರಚನೆ ಆಗುವಂಥದ್ದು ಪಕ್ಕಾ ಆಗಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಬಹುಶಃ ಅವತ್ತಿನ ಕ್ಯಾಬಿನೆಟ್ನ ನೂತನ ಕ್ಯಾಬಿನೆಟ್ನ ಕೆಲ ಸಚಿವರುಗಳು ಕೂಡ ಅವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅಂತ ಕಾಣಿಸುತ್ತೆ. ಸೊ ಗೊತ್ತಿಲ್ಲ, ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಅದಕ್ಕಿಂತ ಮುನ್ನ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಇವತ್ತು ಸಭೆ ನಡೆದಂಥ ಸಂದರ್ಭ. ಈ ಸಭೆಯಲ್ಲಿ ಬಿಜೆಪಿಯ ಜೆಪಿ ನಡ್ಡಾ ಇದ್ರು ನೋಡಿ. ಪ್ರಧಾನಿ ಮೋದಿ ಅವರ ಪಕ್ಕದಲ್ಲೇ ಅಥವಾ ಅವರ ಎಡಭಾಗದಲ್ಲಿ ಚಂದ್ರಬಾಬು ನಾಯ್ಡು ಅವರು ಕೂಡ ಕೂತ್ಕೊಂಡಿದ್ದಾರೆ. ಅವ್ರ ಪಕ್ಕದಲ್ಲಿ ನಿತೀಶ್ ಕುಮಾರ್ ಇದ್ರು. ಇದರ ಜೊತೆಗೆ ಚಿರಾಗ್ ಪಾಸ್ವಾನ್ ಸೇರಿದ ಹಾಗೆ ಎನ್ಡಿಎ ಒಕ್ಕೂಟದ ಎಲ್ಲ ನಾಯಕರುಗಳು ಕೂಡ ಇರುವಂಥದ್ದು ನೋಡ್ಬೋದಾಗಿದೆ. ಆಮೇಲೆ ಯಾವುದೇ ರೀತಿಯಾಗಿ ಬಹಳ ಗಾಢವಾದಂಥ ಚಿಂತನೆ ಯೋಚನೆಯಲ್ಲಿರುವಂಥ ರೀತಿಯಾಗಿ ನಾಯಕರ ಮುಖಚಹರೆಯಲ್ಲಂತೂ ಕಂಡು ಬರ್ತಾ ಇಲ್ಲ. ಎಲ್ಲರೂ ಬಹಳ ಖುಷಿಯಾಗೇ ಇದ್ರು.
ಉಭಯ ಕುಶಲೋಪರಿಯನ್ನು ವಿಚಾರಿಸ್ಕೊಳ್ತಾ ಮಾತುಕತೆ ನಡೆಸ್ತಾ ಇರುವಂತಹ ರೀತಿಯಾಗಿ ಕಂಡು ಬರ್ತಾ ಇತ್ತು. ನಿತೀಶ್ ಕುಮಾರ್ ಅವರು ಕೂಡ ಕೆಲ ಕೈ ಮುಖೇನವಾಗಿ ಕೆಲ ಸನ್ನೆಗಳನ್ನು ತೋರಿಸ್ತಾ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ರು. ಏಕನಾಥ್ ಶಿಂದೆ ಅವರು ಕೂಡ ಕೂತು ಬಹಳ ಗಂಭೀರವಾಗಿ ಅವರುಗಳ ಚರ್ಚೆಯನ್ನ ಕಡೆ ಗಮನ ಕೊಡ್ತಾ ಇದ್ರು. ಪವನ್ ಕಲ್ಯಾಣ್ ಕೂಡ ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿದ್ದರು, ಅವ್ರ ಉಪಸ್ಥಿತಿ ಕೂಡ ಇತ್ತು. ಹೀಗೆ ಸರ್ಕಾರ ರಚಿಸುವಂತಹ ನಿಟ್ಟಿನ ಹೆಜ್ಜೆ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಇನ್ನೊಂದು ಕಡೆ ನಾವು ನೋಡ್ತಾ ಇದೀವಿ ನೋಡಿ, ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಇಂಡಿ ಒಕ್ಕೂಟಕ್ಕೆ ಸಂಬಂಧಪಟ್ಟ ಹಾಗಿನ ಸಭೆ ನಡೀತಾ ಇದೆ. ಇಂಡಿಯಾಕ್ಕೆ ಸಂಬಂಧಪಟ್ಟ ಹಾಗಿನ ನಾಯಕರುಗಳು ಒಬ್ಬೊಬ್ಬರಾಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಕಡೆಗೆ ಬರ್ತಾ ಇದ್ದಾರೆ. ಒಂದು ಹಂತದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ವತಃ ಮನೆ ಬಾಗಿಲ ಹತ್ರ ನಿಂತು ಬರ್ತಾ ಇರುವಂತ ನಾಯಕರುಗಳನ್ನ ಒಳಗಡೆ ಸ್ವಾಗತಿಸ್ತಾ ಇದ್ರು. ಈಗ ನೋಡಿ, ಇಲ್ಲಿ ಸೋನಿಯಾ ಗಾಂಧಿ ಅವರು ಒಳಗೋಗ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ. ಜಯರಾಮ್ ರಮೇಶ್